ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ತವರಿನ ಸಿರಿ ವ್ಲಾಗ್ಸ್. ನಾನು ಇವತ್ತು ನಿಮಗೊಂದು ಸಿಂಪಲ್ ಕ್ರೋಶಾ ಸ್ಯಾರಿ ಕುಚ್ಚು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 6 ಎಳೆ ದಾರ ಮತ್ತು 10 ನೀಡಲು ಒಂದು ಲೇಸಿಗೆ ಹಾಕಿ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿ ಇವಾಗ ನಾನು 2 ಸಲ ಲೇಸ್ಗೆ 2 ಸಲ ಸಿಂಗಲ್ ಕ್ರೋಶಾ ಮಾಡ್ಕೊತಾ ಇದ್ದೀನಿ. 2 ಸಲ ಸಿಂಗಲ್ ಕ್ರೋಶಾ ಮಾಡಿಕೊಂಡು ದಾರನ ಮೇಲೆ ತಂದು ಸ್ಮಾಲ್ ಬೀಡ್ಸ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಸ್ಮಾಲ್ ಬೀಡ್ಸ್ನ ಇದಕ್ಕೆ ಬಿಗ್ ಸೈಜ್ ಆದರೂ ಆಗುತ್ತೆ, ಸ್ಮಾಲ್ ಆದ್ರೂ ಸ್ಮಾಲ್ ಆಗಿ ತೋರಿಸ್ತಾ ಇದ್ದೀನಿ. ಸ್ಮಾಲ್ ಬೀಡ್ಸ್ನ ಲಾಕ್ ಮಾಡಿ ಬೀಡ್ಸ್ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಬೊಟ್ಟೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ದಾರ ಮೇಲೆ ತಂದು ಮತ್ತೆ ಬೀಡ್ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮತ್ತು ಅದೆಲ್ಲೂ ಬರುತ್ತೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಸ್ಟಾರ್ಟಿಂಗ್ 4 ಬೀಡ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಈ ಡಿಸೈನಿಂದು ತುಂಬ ಚೆನ್ನಾಗಿ ಬರುತ್ತೆ, ಒಂದ್ಸಲ ಟ್ರೈ ಮಾಡಿ ನೋಡಿ. ಮತ್ತು ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿ, ನಾನು ಯಾವುದೇ ಥರ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಪ್ಲೀಸ್ ಎಲ್ಲರ ಹತ್ರ ಕೇಳೋದು ಇಷ್ಟೇ, ನನ್ನ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ನೋಡಿ, ಇಲ್ಲಿ 4ನೇ ಬೀಡ್ಸ್ ಹಾಕ್ತಾಯಿದ್ದೀನಿ. ಅದೆಲ್ಲೂ ಬರುತ್ತೋ ಅಲ್ಲಿ ಇಟ್ಕೊಂಡು ಲಾಕ್ ಮಾಡಿ ಅಲ್ಲಿಂದನೇ ನಾನೀಗ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ ಹಾಕಿ ಬಟ್ಟೆ ಮೇಲೆ ಇಟ್ಟು ನೋಡಿ ಅದೆಲ್ಲೂ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಮಾಡಿಕೊಂಡು ಇವಾಗ 6 ಚೈನ್ಸ್ ಹಾಕ್ತಾಯಿದ್ದೀನಿ. 1 2 3 4 5 6 ಚೈನ್ ಹಾಕಿ ನಾನು ಅದೆಲ್ಲೂ ಬರುತ್ತೆ ಅಲ್ಲಿಗೆ ಹಾಕ್ತಿಲ್ಲ, ನಾನು ಒಂದು ಯು ಶೇಪಲ್ಲಿ ಹಾಕ್ತಿದ್ದೆ. ಅಂದರೆ 2 ಚೈನ್ ಒಳಗಡೆ ಆದಂಗೆ ಹಾಕ್ಕೊಂಡು ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ನಾನಿಲ್ಲಿ 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿ ನೋಡಿ ಅದು ಎಲ್ಲಿ ಬರುತ್ತೋ ಅಲ್ಲಿ ಬಟ್ಟೆ ಮೇಲೆ ಇಟ್ಟು ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಫಸ್ಟ್ 4 ಬೀಡ್ಸ್ನ ಲಾಕ್ ಮಾಡಿ ನೆಕ್ಸ್ಟ್ 3 6 ಚೈನ್ನ ಹಾಕ್ತಾಯಿದ್ದೀನಿ. ಇವಾಗ ಮತ್ತೆ ನಾನು ಬೀಡ್ಸ್ನ ಲಾಕ್ ಮಾಡ್ತಾಯಿದ್ದೀನಿ. ಬೀಡ್ಸ್ ದಾರ ಮೇಲೆ ತಂದು ಬೀಡ್ ಲಾಕ್ ಮಾಡಿ ಮತ್ತು ಅದು ಬೀಡ್ ಎಲ್ಲಿ ಬರುತ್ತೋ ಬಟ್ಟೆ ಮೇಲೆ ಇಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ದಾರ ಮೇಲೆ ತಂದು ಬೀಡ್ ಲಾಕ್ ಮಾಡಿ ಇವಾಗ ಅದು ಎಲ್ಲಿ ಬರುತ್ತೋ ಅಲ್ಲಿ ಇಟ್ಟು ಲಾಕ್ ಮಾಡ್ತಾಯಿದ್ದೀನಿ. 3 ಬೀಡ್ಸ್ ಆದರೂ ಹಾಕ್ಬೋದು, ಇಲ್ಲ 4 ಆದರೂ ಹಾಕ್ಬೋದು, ಇಲ್ಲ 5 ಆದರೂ ಹಾಕ್ಬೋದು ಫ್ರೆಂಡ್ಸ್. ನಾನು ವಿತೌಟ್ ಕುಚ್ಚು ತೋರಿಸ್ತಾ ಇದ್ದೀನಿ. ಕುಚ್ಚು ಬೇಕು ಅಂತ ಹೇಳಿದ್ರೆ ನೀವು ಇಲ್ಲೇ ಅಂದರೆ ಮುಂದೆ ಹೇಳ್ತೀನಿ ಆ ಥರ ಮಾಡ್ಕೊಳ್ಳಿ. ಇದು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗುತ್ತೆ. ಡಿಸೈನ್ ಬಂದು ತುಂಬ ಚೆನ್ನಾಗಿರುತ್ತೆ, ಒಂದು ಸಲ ಟ್ರೈ ಮಾಡಿ ನೋಡಿ. ತುಂಬ ಈಸಿನೂ ಇದೆ ನೋಡಿ. ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮಾಡ್ಕೊಂಡು ಮತ್ತೆ ಇಲ್ಲಿಂದ ನಾನು 3 ಚೈನ್ನ ಹಾಕಿ ಬಟ್ಟೆ ಮೇಲೆ ಇಟ್ಟು ಅದೆಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೋತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ 6 ಚೈನ್ ಹಾಕ್ತಾಯಿದ್ದೀನಿ. 1 2 3 4 5 6 ಚೈನ್ ಹಾಕಿ ಅದು ಎಲ್ಲಿ ಬರುತ್ತೋ ಅಲ್ಲಿ ನೋಡಿ ಸ್ವಲ್ಪ ಯು ಶೇಪಲ್ಲಿ ಬರೋ ಥರ ಲಾಕ್ ಮಾಡ್ಕೋತಾ ಇದ್ದೀನಿ. ಅಂದರೆ 2 ಚೈನ್ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಮತ್ತೆ ನಾನಿಲ್ಲಿ 3 ಚೈನ್ನ ಹಾಕ್ತಾಯಿದ್ದೀನಿ. 1 2 3 ಚೈನ್ ಅದು ಎಲ್ಲಿಗೆ ಬರುತ್ತೋ ಅಲ್ಲಿ ನೋಡಿ ಕರೆಕ್ಟಾಗಿ ಲಾಕ್ ಮಾಡಿಕೊಂಡು ಮತ್ತು ದಾರನ ಮೇಲೆ ತಂದು ನಾನೇನು ಸ್ಟಾರ್ಟಿಂಗು ಸ್ಮಾಲ್ ಬೀಡ್ಸ್ನ ಆ್ಯಡ್ ಮಾಡಿದ್ದೆ ಸೇಮ್ ಸೈಜ್ ಬೀಡ್ಸ್ನ ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಮತ್ತು ದಾರ ಮೇಲೆ ತಂದು ಬೀಡ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ ಮತ್ತು ಅದು ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡಿ ಅದೆಲ್ಲಿ ಬರುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಬೇಕು. ಸೇಮ್ ಸ್ಟಾರ್ಟಿಂಗ್ ಯಾವ ರೀತಿ ಮಾಡಿದ್ದೆ ನಾನು ಹಾಗೆ ಫುಲ್ ಇದು 2 ಸ್ಟೆಪ್ ಡಿಸೈನ್. ಫಸ್ಟ್ ಸ್ಟೆಪ್ ಬಂದು ಈ ಥರ ಬೀಡ್ ಲಾಕ್ಸ್ ಚೈನ್ ಬರುತ್ತೆ.
ನೆಕ್ಸ್ಟು ಸ್ಟೆಪ್ ಬಂದು ಸೆಕೆಂಡ್ ಸ್ಟೆಪ್ ಇವಾಗ ನಾನು ತೋರಿಸ್ತೀನಿ ನೋಡಿ. ಅದು ಆ ರೀತಿ ಬರುತ್ತೆ. ಅದು ಎಲ್ಲಿಗೆ ಬರುತ್ತೆ ನೋಡಿ, ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿ ಇವಾಗ ಮತ್ತೆ ಲೇಸ್ ಪಕ್ಕ ಒಂದು ಸಲ ಲಾಕ್ ಮಾಡಿ 2 ಚೈನ್ನ ಹಾಕಿ ದಾರ ಮೇಲೆ ತಂದು ದಾರ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಈ ಥರ ಬರುತ್ತೆ. ಇವಾಗ ನಾನು ಮತ್ತೆ ಅದೇ ಥರ ಸೇಮ್ ಕಲರೇ ಆ್ಯಡ್ ಮಾಡ್ತಾಯಿದ್ದೀನಿ. ಇವಾಗ ನಾನೇನು ಇಲ್ಲಿ ಸಿಂಗಲ್ ಕ್ರೋಶ ಮಾಡಿದ್ದೆ ಅದ್ರ ಮೇಲೆ ಮತ್ತೆ ನಾನು 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡ್ಕೋತಾ ಇದ್ದೀನಿ. 2 ಟೈಮ್ಸ್ ಸಿಂಗಲ್ ಕ್ರೋಶ ಮಾಡಿಕೊಂಡು 3 ಚೈನ್ನ ಹಾಕಿ 1 2 3 ಚೈನ್ ಹಾಕಿ ನಾನೇನು ಬೀಡ್ ಪಕ್ಕ ಅಂದರೆ ಬೀಡ್ ಲಾಕ್ ಮಾಡಿದ್ದೆ ನೋಡಿ, ಅಲ್ಲೋಗಿ ಮತ್ತೆ ನಾನು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ನ ಹಾಕಿ ಸೇಮ್ ಬೀಡ್ ಪಕ್ಕ ಏನು ನಾನು ಸಿಂಗಲ್ ಕ್ರೋಶ ಮಾಡಿದ್ದೆ ಅಂದರೆ ಬೀಡ್ ಲಾಕ್ ಏನು ಮಾಡಿದ್ದೆ ಅದನ್ನು ಸಿಂಗಲ್ ಕ್ರೋಶ ಅಂತ ಕನ್ಸಿಡರ್ ಮಾಡಿದ್ವಿ. ಅಲ್ಲೋಗಿ ಲಾಕ್ ಮಾಡ್ತಾಯಿದ್ದೀನಿ ಇದನ್ನು. ಮತ್ತು 3 ಚೈನ್ನ ಹಾಕಿ ಪ್ರತಿಯೊಂದು ಬೀಡ್ಗೂ 3 ಚೈನ್ ಲಾಕ್ ಮಾಡಬೇಕು. ಲಾಕ್ ಮಾಡಿಕೊಂಡು ಮತ್ತು ಸೇಮ್ ಪ್ಲೇಸ್ಗೆ ಹೋಗಿ ಲಾಕ್ ಮಾಡ್ತಾಯಿದ್ದೀನಿ. ಸೇಮ್ ಫಸ್ಟ್ ಏನು ನಾನು ಸಿಂಗಲ್ ಕ್ರೋಶ ಮಾಡಿದ್ದೆ ಬೀಡ್ ಲಾಕ್ ಪಕ್ಕ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿಂದ ನಾನು 3 ಚೈನ್ನ ಹಾಕಿ ಮತ್ತು ಅಲ್ಲೇ ಬೀಡ್ ಪಕ್ಕ ಇರೋ ಸಿಂಗಲ್ ಕ್ರೋಶಗೆ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಇವಾಗ ನಾನು 3 ಚೈನ್ ಏನು ಹಾಕಿದ್ದೆ ನೋಡಿ, ಸಾರಿ ದಾರ ಸ್ಕಿಪ್ ಆಗಿದೆ. ಇಲ್ಲಿ ನಾನೇನು ಸ್ಟಾರ್ಟಿಂಗ್ 3 ಚೈನ್ನ ಹಾಕಿದ್ದೆ ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ನೋಡಿ. ದಾರನ ಸ್ಕಿಪ್ ಮಾಡಿ ಅಲ್ಲಿಂದನೇ ಸೇಮ್ 2 ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ನೀಡಲ್ನ ಮೇಲೆ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ, ಅಲ್ಲಿ ನಾನು 2 ದಾರದಿಂದ ಒಂದು ಸಲ 2 ದಾರದಿಂದ ಒಂದು 2 ದಾರದಿಂದ ಒಂದು ಅಲ್ಲಿಗೆ ನಾನು ಇದು ಟ್ರಿಪಲ್ ಕ್ರೋಶ ಅಂತ ಹೇಳ್ತೀವಿ. ಅಲ್ಲಿಂದ 3 ಚೈನ್ನ ಹಾಕಿ ಈ ಕಂಬ ಏನು ಮಾಡಿದ್ದೀವಿ ಆ ಟ್ರಿಪಲ್ ಕ್ರೋಶ ಅದರ ಕೆಳಗಡೆ ಗ್ಯಾಪ್ ಇರುತ್ತಲ್ಲ ಅದರೊಳಗಡೆ ಹೋಗಿ ದಾರ ಮೇಲೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ಒಂದು ಪಿಕಾಟ್ ಡಿಸೈನ್ ಬರುತ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿಂದ ಮತ್ತು ಏನು ನಾನು ಟ್ರಿಪಲ್ ಕ್ರೋಶ ಮಾಡಿದ್ದೆ ಆ ಗ್ಯಾಪ್ ಕೆಳಗಡೆ ಹೋಗಿ ದಾರ ಮೇಲೆ ತಂದು ನಾವು ಪಿಕಾಟ್ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಿ 2 ದಾರ ಸೇರಿ ಒಂದು 2 ದಾರ ಸೇರಿ ಒಂದು ಮತ್ತು 3 ಚೈನ್ನ ಹಾಕಿ ಏನು ಟ್ರಿಪಲ್ ಕ್ರೋಶ ಮಾಡಿದ್ದೆ ಗ್ಯಾಪ್ ಇದೆ ಕೆಳಗಡೆ ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಆ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು ಲಾಕ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ನಾನು 9 ಟ್ರಿಪಲ್ ಕ್ರೋಶ ಮಾಡ್ತಾಯಿದ್ದೆ ಅಂದರೆ 9 ಪಿಕಾಟ್ ಬರುತ್ತೆ. ಇಲ್ಲಿ ತುಂಬ ಚೆನ್ನಾಗಿರುತ್ತೆ ಈ ಡಿಸೈನ್ ಅಂತೂ, ತುಂಬಾ ಬೇಗನೆ ಹಾಕೊಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ. ಟ್ರೈ ಮಾಡಿ ಡಿಸೈನ್ ಯಾವ ಥರ ಬಂತು ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್. ಮತ್ತೆ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ನನ್ನ ಚಾನೆಲ್ನ ಹಾಗೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಮುಂದೆ ಯಾವುದೇ ಥರ ವೀಡಿಯೋಸ್ ಹಾಕಿದ್ರೂ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಒಂದು ಕಮೆಂಟ್ ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತು ಇವಾಗ ಸೇಮ್ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು 2 ದಾರ ಸೇರಿ ಒಂದು 2 ದಾರ ಸೇರಿ ಒಂದು ಮಾಡಿ ಇಲ್ಲಿ 3 ಚೈನ್ ಮಾಡಿ 1 2 3 ಚೈನ್ ಹಾಕಿ ಏನು ನಾನು ಟ್ರಿಪಲ್ ಕ್ರೋಶ ಗ್ಯಾಪ್ ಇದೆ ಅದ್ರ ಕೆಳಗಡೆ ಹೋಗಿ ದಾರನ ಮತ್ತೆ ಮೇಲೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇವಾಗ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರ ಮೇಲೆ ತಂದು 2 ದಾರ ಸೇರಿ ಒಂದು 2 ದಾರ ಸೇರಿ ಒಂದು 2 ದಾರ ಸೇರಿ ಒಂದು ಮಾಡ್ತಾಯಿದ್ದೀನಿ. ಅಲ್ಲಿಂದ 3 ಚೈನ್ನ ಹಾಕಿ ಆ ಟ್ರಿಪಲ್ ಕ್ರೋಶ ಗ್ಯಾಪ್ ಕೆಳಗಡೆ ಏನು ಗ್ಯಾಪ್ ಇದೆಯೋ ಅದ್ರೊಳಗಡೆ ಹೋಗಿ ದಾರನ ಮೇಲೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ ಒಂದು 2 ದಾರ ಸೇರಿ ಒಂದು 2 ದಾರ ಸೇರಿ ಒಂದು 3 ಟೈಮ್ಸ್ ಬರುತ್ತೆ ಫ್ರೆಂಡ್ಸ್. ಇದು ಲಾಕ್ ಮಾಡಿಕೊಂಡು 3 ಚೈನ್ನ ಹಾಕಿ ಏನು ಟ್ರಿಪಲ್ ಕ್ರೋಶ ಹಾಕಿದ್ದೆ ಆ ಗ್ಯಾಪಲ್ಲಿ ಹೋಗಿ ದಾರನ ತಂದು ಲಾಕ್ ಮಾಡೋದು. ಅದು ಒಂದು ಪಿಕಾಟ್ ಡಿಸೈನ್ ಥರ ಬರುತ್ತೆ. ಸೇಮ್ ಇಲ್ಲಿ ನಾನು 9 ಪಿಕಾಟ್ ಡಿಸೈನ್ ಮಾಡ್ತಾಯಿದ್ದೀನಿ.
ಫ್ರೆಂಡ್ಸ್, ಏನಪ್ಪ ಅಂತ ಹೇಳಿದ್ರೆ, ನಾನು ವಿಡಿಯೋ ಮಾಡಬೇಕಾದ್ರೆ ಅದು ವಿಡಿಯೋ ಹಾಕ್ತಿದೆ ಅಂದರೆ ಕರೆಕ್ಟಾಗಿ ಡಿಸೈನ್ ಹಾಕೋದು ಬರ್ತಾ ಇದೆ. ನಾನು ಫುಲ್ ಫೋಕಸ್ ಆಗ್ತಿದೆ ಅಂತ ಅಂದ್ಕೊಂಡು ನನ್ನ ಪಾಡಿಗೆ ನಾನು ಡಿಸೈನ್ ಹಾಕ್ಕೊಂಡು ಕ್ರೋಶ ಹಾಕ್ಕೊಂಡು ಹೋಗ್ತಾ ಇದ್ದೆ. ಬಟ್ ಅದು ನಾನಿವಾಗ ಎಡಿಟ್ ಮಾಡಬೇಕಾದ್ರೆ ಗೊತ್ತಾಗಿದ್ದು, ಆ ವಿಡಿಯೋ ಕೆಳಗಡೆ ಅಂದರೆ ನಂದು ಫುಲ್ ನಾನೇನು ಲೇಸಿಗೆ ಡಿಸೈನಾಗಿ ತೋರಿಸ್ತಾ ಇದ್ದೀನಿ ಅದು ಆ ಕಡೆ ಈ ಕಡೆ ಆಗಿದೆ ಅಂತ ಹೇಳಿ. ನೆಕ್ಸ್ಟ್ ಟೈಮ್ ನಾನು ಈ ಥರ ತಪ್ಪು ಮಾಡಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಲ್ಲಿ ನೋಡಿ, ನಾನು 9 ಟ್ರಿಪಲ್ ಕ್ರೋಶ ಮಾಡಿದ್ನಲ್ಲ, ಅಲ್ಲಿ ಏನು ನಾನು ಒಂದು ಫಸ್ಟ್ ಬೀಡ ಆ್ಯಡ್ ಮಾಡಿದ್ದೆ, 3 ಚೈನ್ ಹಾಕಿದ್ದೆ, ಅಂದರೆ 3 6 3 ಚೈನ್ ಹಾಕಿದ್ದೆ. ಆ 3 ಚೈನ್ ಪಕ್ಕ ನಾನು ಸಿಂಗಲ್ ಕ್ರೋಶ ಅದನ್ನು ಅಂದರೆ ಡಿಸೈನ್ ಎಲ್ಲಿ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡಿಕೊಂಡು, ಇವಾಗ ಮತ್ತೆ ನಾನೇನು ಬೀಡ್ ಹಾಕಿದ್ದೆ, ಬೀಡ್ ಲಾಕ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್. ಆ ಬೀಡ್ ಲಾಕಲ್ಲಿ ಸೇಮ್ ಸ್ಟಾರ್ಟಿಂಗ್ 3 ಚೈನ್ನ ಹಾಕಿ ಪ್ರತಿಯೊಂದು ಬೀಡ್ಗೂ ನಾನು ಸಿಂಗಲ್ ಕ್ರೋಶ ಮಾಡ್ತಾ ಬಂದಿದ್ನಲ್ಲ, ಸೇಮ್ ಅದೇ ಥರ ಇಲ್ಲೂ 3 ಚೈನ್ನ ಹಾಕಿ ಏನು ನಾನು ಒಂದೊಂದು ಬೀಡ್ ಲಾಕ್ ಮಾಡಿದ್ದೆ, ಆ ಒಂದೊಂದು ಬೀಡ್ ಲಾಕ್ ಹತ್ರ ಏನು ನಾನು ಸಿಂಗಲ್ ಕ್ರೋಶ ಮಾಡಿದ್ದೆ ನೋಡಿ ಫ್ರೆಂಡ್ಸ್, ಅಲ್ಲೇ ಹೋಗಿ ಇದನ್ನು ನಾನು ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಅಲ್ಲಿ ಮಾಡಿ ಇವಾಗ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಸೇಮ್ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1, 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡಿ ಅಲ್ಲಿಂದ 3 ಚೈನ್ನ ಹಾಕಿ ಈ ಕಂಬ ಏನು ಮಾಡಿದ್ದೀವಿ ಟ್ರಿಪಲ್ ಕ್ರೋಶ ಅದರ ಕೆಳಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಹೋಗಿ ದಾರ ತಂದು ದಾರ ಮೇಲೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ಒಂದು ಪಿಕಾಟ್ ಆಗುತ್ತೆ. ಸೇಮ್ ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು 2 ದಾರ ಸೇರಿ 1, 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡಿ 3 ಚೈನ್ನ ಹಾಕಿ ಏನು ಚೈನ್ ಕೆಳಗಡೆ ಅಂದರೆ ಈ ಕಂಬ ಏನು ಮಾಡಿದ್ದೀವಿ ಟ್ರಿಪಲ್ ಕ್ರೋಶ ಅದರ ಕೆಳಗಡೆ ಗ್ಯಾಪ್ ಇರುತ್ತಲ್ಲ, ಅಲ್ಲಿ ಹೋಗಿ ದಾರ ತಂದು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಇಲ್ಲಿ ನೀಡಲ್ ಮೇಲೆ ದಾರ ಸುತ್ತಿ 2 ದಾರ ಸೇರಿ 1, 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡಿ 3 ಚೈನ್ನ ಹಾಕಿ ಆ ಟ್ರಿಪಲ್ ಕ್ರೋಶ ಕಂಬ ಕೆಳಗಡೆ ಹೋಗಿ ದಾರನ ಮೇಲೆ ತಂದು ಲಾಕ್ ಮಾಡಿ ಮತ್ತು ಅಲ್ಲಿಂದ ನೀಡಲ್ ಮೇಲೆ 2 ಸಲ ದಾರ ಸುತ್ತಿ ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ಮೇಲೆ ತಂದು 2 ದಾರ ಸೇರಿ 1, 2 ದಾರ ಸೇರಿ 1, 2 ದಾರ ಸೇರಿ 1 ಮಾಡ್ತಾಯಿದ್ದೀನಿ. ಮಾಡಿ ಅಲ್ಲಿಂದ 3 ಚೈನ್ನ ಹಾಕಿ ಆ ಟ್ರಿಪಲ್ ಕ್ರೋಶ ಕೆಳಗಡೆ ಹೋಗಿ ದಾರನ ಮೇಲೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ಇದು ಒಂದು ಪಿಕಾಟ್ ಡಿಸೈನ್ ಥರ ಬರುತ್ತೆ. ಪಿಕಾಟ್ ಡಿಸೈನೇ ಇದು ಫ್ರೆಂಡ್ಸ್. ಮತ್ತು ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಆ 6 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ನೀಡಲ್ನ ಮೇಲೆ ತಂದು ನೀಡಲ್ ಮೇಲೆ 4 ದಾರ ಇರುತ್ತೆ, 2 ದಾರ ಸೇರಿ 1 ಸಲ, 2 ದಾರ ಸೇರಿ 1 ಸಲ, 2 ದಾರ ಸೇರಿ 1 ಸಲ ಲಾಕ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಡಬಲ್ ಕ್ರೋಶನಾದರೂ ಮಾಡ್ಬೋದು, ಟ್ರಿಪಲ್ ಕ್ರೋಶನಾದರೂ ಮಾಡ್ಬೋದು. ಅಂದರೆ ನೀಡಲ್ ಮೇಲೆ 1 ಸಲ ದಾರ ಸುತ್ತಿ ಮಾಡ್ಬೋದು, ಇಲ್ಲ ಈ ಥರನೇ ಟ್ರಿಪಲ್ ಕ್ರೋಶ ಮಾಡ್ತಿದ್ದರೆ ನೀಡಲ್ ಮೇಲೆ 2 ಸಲ ದಾರ ಸುತ್ತಕೊಂಡು ಮಾಡ್ಬೋದು. ಸೇಮ್ ಡಿಸೈನ್ ಮತ್ತು ಲೆಂತು ಅದು ಸ್ವಲ್ಪ ಚಿಕ್ಕದಾಗಿ ಬರುತ್ತೆ, ಟ್ರಿಪಲ್ ಕ್ರೋಶ ಬಂದು ಸ್ವಲ್ಪ ಲೆಂತಿಯಾಗಿ ಬರುತ್ತೆ ಫ್ರೆಂಡ್ಸ್, ಅಷ್ಟೇ, ಏನಿಲ್ಲ. ಎರಡೂ ಟ್ರೈ ಮಾಡಿ, ಎರಡೂ ಚೆನ್ನಾಗಿ ಬರುತ್ತೆ ನಿಮಗೆ. ಅಂದರೆ ಯಾವುದು ಈಸಿ ಆಗುತ್ತೆ ಅದನ್ನು ಟ್ರೈ ಮಾಡ್ಬೋದು ಫ್ರೆಂಡ್ಸ್. ಸೇಮ್ ನಾನಿಲ್ಲಿ 9 ಪಿಕಾಟ್ ಮಾಡ್ತಾಯಿದ್ದೀನಿ. ನೀವು ಬೇಕಿದ್ದರೆ 10 ಬೇಕಿದ್ದರೂ ಮಾಡ್ಬೋದು. ನಾನು 9 ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ. ಮತ್ತು 3 ಚೈನ್ನ ಹಾಕಿ ಆ ಟ್ರಿಪಲ್ ಕ್ರೋಶ ಕೆಳಗಡೆ ಹೋಗಿ ದಾರ ಮೇಲೆ ತಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿ ನಾನು ಏನಿಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಿದ್ದೆ ನೋಡಿ ಫ್ರೆಂಡ್ಸ್, ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿಂದ 3 ಚೈನ್ ಹಾಕಿ 1 2 3 ಚೈನ್ ಹಾಕಿ ಬೀಡ್ ಪಕ್ಕ ಏನು ಸಿಂಗಲ್ ಕ್ರೋಶ ಮಾಡಿದ್ದೆ ನಾನು ಅಲ್ಲಿ ಹೋಗಿ ನಾನು ಮತ್ತೆ ಸಿಂಗಲ್ ಕ್ರೋಶ ಮಾಡ್ತಾಯಿದ್ದೀನಿ. ಸಿಂಗಲ್ ಕ್ರೋಶ ಮಾಡಿ ಅಂದರೆ ಪ್ರತಿಯೊಂದು ಬೀಡ್ಗೂ 3 ಚೈನ್ನ ಹಾಕಿ ನಾವೇನು ಬೀಡ್ ಲಾಕ್ ಮಾಡಿದ್ವಿ ನೋಡಿ ಫ್ರೆಂಡ್ಸ್, ಅಲ್ಲೇ ಹೋಗ್ಬಿಟ್ಟು 3 ಚೈನ್ ಏನು ಹಾಕ್ತೀವಿ ಅಲ್ಲೇ ಲಾಕ್ ಮಾಡೋದು. ಇದನ್ನು ತುಂಬ ಏನು ಕಷ್ಟನೂ ಇಲ್ಲ, ಏನಿಲ್ಲ ಫ್ರೆಂಡ್ಸ್. ಅಂದರೆ ತುಂಬ ಟೈಮ್ ತಗೊಳುತ್ತೆ ಅಂತಲೂ ಏನೂ ಇಲ್ಲ, ಬೇಗನೆ ಆಗುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು 3 ಚೈನ್ ಹಾಕಿ ಲಾಸ್ಟ್ ಒಂದು ಬೀಡಿಗೆ ತೋರಿಸ್ತಾ ಇದ್ದೀನಿ. ಏನನ್ನು ಲಾಕ್ ಮಾಡಿದ್ದೆ ಅಲ್ಲೋಗಿ ಲಾಕ್ ಮಾಡಿ
ಮತ್ತು 2 ಚೈನ್ನ ಹಾಕಿ ಬಟ್ಟೆಗೆ ಒಂದು ಸಲ ಸಿಂಗಲ್ ಕ್ರೋಶೆ ಮಾಡಿ ಸೇಮ್ 2 ಚೈನ್ನ ಹಾಕಿ ದಾರ ಕಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಾನು. ನೋಡಿ ಡಿಸೈನ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬರುತ್ತೆ, ಎಲ್ಲ ಸ್ಯಾರೀಸ್ಗೂ ಮ್ಯಾಚ್ ಆಗುತ್ತೆ ಇದು. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಆಲ್.